ಹಾಯ್, ಸೂಪರ್ ಮಾಮ್ ಅರುಣ ನಮ್ಮ ಚಾನೆಲ್ ಅನ್ನ ನೋಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಈ ಅರುಣ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಉದ್ದೇಶ ಏನು ಅಂತಂದ್ರೆ, ಮಾಘ ಮಾಸದಲ್ಲಿ ಬರುವಂತ ರಥಸಪ್ತಮಿ ಅವತ್ತಿನ ದಿನ ವ್ರತಗಳನ್ನ ಹಿಡಿತಾರೆ. ಅಂದ್ರೆ ಅವತ್ತು ಫಸ್ಟ್ ಡೇ ರಥ ಸ್ಟಾರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ರಥಸಪ್ತಮಿ ಬರೋವರೆಗೂ ಅದನ್ನ ಕಂಪ್ಲೀಟ್ ಮಾಡಬೇಕು. ಮಾಡಿದ ದಿನ ಮುತ್ತೈದವರಿಗೆ ಬಾಗಿನ ಕೊಡೋದು ಅದೆಲ್ಲ ಇರುತ್ತೆ. ಅದು ಹೇಗೆ ಅನ್ನೋದನ್ನ ನನಗೆ ತಿಳಿದಿರ್ತಕ್ಕಂಥ, ಹಾಗೆ ನಾನ್ ಮಾಡಿರ್ತಕ್ಕಂಥ, ನಮ್ಮಮ್ಮ ಮಾಡಿರ್ತಕ್ಕಂಥ, ನಮ್ಮ ಅತ್ತೆಯವರು ಮಾಡಿರ್ತಕ್ಕಂಥ ಕೆಲವು ಒಂದೆರಡು ವ್ರತದ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಆಕ್ಚುಲ್ ಇದು ರಥಸಪ್ತಮಿ ದಿನನೇ ಹಿಡಿಬೇಕು. ನಾನು ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವ್ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಎಲ್ಲ ನಿಮ್ ಫ್ರೆಂಡ್ಸ್ಗೂ ನಿಮ್ ರಿಲೇಟಿವ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಅವ್ರಿಗೂ ಯಾರಾದ್ರೂ ಅನುಕೂಲ ಇದ್ರೆ ಈ ವ್ರತ ಮಾಡ್ಬೋದಲ್ಲ, ಅದಕ್ಕಾಗಿ ಖಂಡಿತ ಶೇರ್ ಮಾಡ್ತೀರಲ್ಲ. ಹಾಗೆ ಒಂದು ಲೈಕು ಮಾಡಿ. ರಥಸಪ್ತಮಿ ದಿನ ಸ್ನಾನ ಹೇಗ್ ಮಾಡ್ಬೇಕು, ಪೂಜೆ ಹೇಗ್ ಮಾಡ್ಬೇಕು ಅನ್ನೋದನ್ನ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಇನ್ನೊಂದು ವಿಡಿಯೋ ಏನಪ್ಪಾ ಅಂತಂದ್ರೆ, ಮಾಘ ಮಾಸ ಒಂದು ತಿಂಗಳ ಹೇಗ್ ಸ್ನಾನ ಮಾಡ್ಬೇಕು, ಸೂರ್ಯನಿಗೆ ಅರ್ಘ್ಯ ಹೇಗ್ ಕೊಡ್ಬೇಕು, ಅದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ಎಲ್ಲಾ ವಿಡಿಯೋಸ್ ನೋಡಿ ಅದೇ ರೀತಿ ನಿಮ್ ಕೈಲಾದಷ್ಟು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಥಸಪ್ತಮಿ ದಿನ ಅವತ್ತಿನ ದಿನ ನಾನು ಹೇಗ್ ಸ್ನಾನ ಮಾಡ್ಬೇಕು, ಮನೆ ಹೇಗ್ ಶುಭ್ರಗೊಳಿಸ್ಕೋಬೇಕು, ಹೇಗ್ ಪೂಜೆ ಮಾಡ್ಬೇಕು ಅಂತೆಲ್ಲ ಹೇಳಿದಿನಲ್ಲ, ಆ ರೀತಿ ಎಲ್ಲ ಮಾಡಿದ್ಮೇಲೆ ಅವತ್ತು ರಥ ಇಡ್ತಾರೆ. ಇದು ಆಂಧ್ರದಲ್ಲಿ ಬಹಳಷ್ಟು ಕಡೆ ಮಾಡ್ತಾರೆ, ಬಹಳಷ್ಟು ಜನ ಪ್ರತಿಯೊಬ್ರು ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದ ಕಡೆ ಸ್ವಲ್ಪ ಕಡಿಮೆ. ನಮ್ಮ ಅಮ್ಮ ಅವರು ಆಂಧ್ರ ಅಲ್ಲ, ಅದಕ್ಕಾಗಿ ನನಗೆ ಅಲ್ಲಿ ಎಲ್ಲ ಅವ್ರು ಹೇಗ್ ಮಾಡ್ತಾರೋ ಅದೇ ರೀತಿ ನಮ್ಮ ಮಾಡಿದ್ದಾರೆ. ಅಮ್ಮ ಮಾಡಿದಾಗೆ ನಾನು ಮಾಡಿದೀನಿ. ಈಗ ಮುಂದೆ ನಮ್ಮ ಮಕ್ಕಳು ಮಾಡ್ತಾರೆ. ಹಾಗೆ ನಾವು ಮಾಡಿದ್ರಲ್ಲ ಇನ್ನೊಬ್ರಿಗೆ ಗೊತ್ತಾಗೋದು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವತ್ತಿನ ದಿನ ಫಸ್ಟ್ ಒಬ್ರಿಗೆ ನೀವು ತಾಂಬೂಲ ಕೊಡೋದು. ಅಂದ್ರೆ ಅವತ್ತಿನ ದಿನ ಯಾರಾದ್ರೂ ಮುತ್ತೈದರಿಗೆ ನೀವು ಅವ್ರ ಮನೆಗೆ ಹೋದ್ರು ಸರಿ, ಅವ್ರನ್ನ ನಮ್ಮ ಮನೆಗೆ ಕರೆದ್ರು ಸರಿ, ತಾಂಬೂಲ ಅಂದ್ರೆ ಎಲೆ ಅಡಿಕೆ ಕೊಟ್ಟು ಕುಂಕುಮ ಕೊಟ್ಟು ತಾಂಬೂಲ ಕೊಡ್ಬೇಕು. ಅದು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ರೆ ದಿನಾ ಒಬ್ರಿಗೆ ಕೊಡ್ತಾ ಹೋಗ್ಬೇಕು. ನಮ್ಗೆ ಹೆಣ್ಮಕ್ಳದು ಪೀರಿಯಡ್ಸ್ ಆಗಿರುತ್ತಲ್ಲ, ಅವಾಗ 5 days ಬಿಟ್ಟು ಒಂದೊಂದ್ ದಿನ ಡಬಲ್ 2-3 ಯಾವಾಗ ನೀವು ಬಿಟ್ಟಿರ್ತಾರಲ್ಲ ಅವತ್ತನ್ನ ಬರ್ಕೋಬೇಕು. ಅವತ್ತು ನೆಕ್ಸ್ಟ್ ಡೇ 5 ದಿನ ಬಿಟ್ಟಿದ್ದೀರಾ, ಮತ್ತೊಂದು 5 ಜನಕ್ಕೆ ಎಕ್ಸ್ಟ್ರಾ ಕೊಡ್ಬೇಕು. ಈ ರೀತಿ ಒಂದು ವರ್ಷದವರೆಗೂ ಮಾಡಿ ಲಾಸ್ಟ್ ದಿನ ಅಂದ್ರೆ ತಿರುಗಿ ರಥಸಪ್ತಮಿ ಬರೋದಕ್ಕೆ ಮುಂಚೆನೆ ಇದನ್ನ ಮುಗಿಸ್ಬೇಕು. ಮುಗಿಸುವಾಗ ಅವತ್ತು ನಿಮ್ಗೆ ಯಾರಿಗೆ ಕೊಟ್ಟಿರ್ತಾರ ಅವ್ರಿಗಾಗ್ಲಿ, ಅಥವಾ ನಿಮ್ ಹಿರಿಯರಿಗೆ, ನಿಮ್ ಬೇಕಿರೋರಿಗೆ, ನಿಮ್ ಪ್ರಿಯವಾದವರಿಗೆ, ನಿಮ್ಗೆ ಇಷ್ಟವಾದವರಿಗೆ, ಅಥವಾ ನಿಮ್ಗಿಂತ ದೊಡ್ಡವರಿಗೆ ಯಾರಿಗೇ ಆಗ್ಲಿ ಅವತ್ತು ಅವ್ರಿಗೆ ಮನೆಗೆ ಕರೆದು ನಿಮ್ ಕೈಲಾದಷ್ಟು ಅಡಿಗೆ ಮಾಡಿ ಊಟ ಮಾಡಿಸ್ಬೇಕು. ಅವ್ರು ತಲಸ್ನಾನ ಮಾಡ್ಕೊಂಡು ಬಂದಿರ್ಬೇಕು. ಒಂದಿನ ಮುಂಚೆನೆ ನೀವು ಅವರಿಗೆ ಹೇಳಿ ಬಂದಿರ್ಬೇಕು. ಅವತ್ತಿನ ದಿನ ಅವರಿಗೆ ಒಂದ್ ಸೀರೆ, ಕುಬ್ಸ, ಎಲೆ ಅಡಿಕೆ, ಹಣ್ಣು ಎಲ್ಲ ಕೊಟ್ಟು ಉದ್ಯಾಪನ ಮಾಡ್ಬೇಕು. ಅಂದ್ರೆ ಅವತ್ತಿಗೆ ವ್ರತ ಮುಗಿಸ್ಬೇಕು. ತಿರ್ಗಾ ರಥಸಪ್ತಮಿವರೆಗೂ 365 ಕಂಪ್ಲೀಟ್ ಆಗ್ಬೇಕು. ಇದು ಒಂದ್ ವ್ರತ. ಇನ್ನ ಒಂದೇನು, ಡೈಲಿ ಒಬ್ರಿಗೆ ಒಂದು ಹಣ್ಣು ಕೊಡುವಂತ ವ್ರತ, ಫಲ ಒಂದು ಫಲ ವ್ರತ. ಅದು ಹೇಗೆ, ನಿಮ್ಮನೆ ಇದನ್ನು ಅಷ್ಟೇ, ನಿಮ್ ಮನೆಗಾದ್ರೂ ಕರೆದು ಕುಂಕುಮಚ್ಚಿ ಎಲೆ ಅಡಿಕೆ ಹಣ್ಣು ಕೊಡ್ರಿ. ಇಲ್ಲ ಅಂದ್ರೆ ಒಂದು ಹಣ್ಣು ಕೊಡ್ರಿ. ಒಂದು ಅಡಿಕೆ ಚೀಟಿ ಹತ್ರ ಸಿಕ್ಕುತ್ತಾ, ಈಗ ಅಡಿಕೆ ಸಿಕ್ಕಿಲ್ಲ ಅಂದ್ರೆ ಒಂದು ಅಡಿಕೆ ಚೀಟಿ ಅಥವಾ ಎಲೆ ಅಡಿಕೆ ಕೊಟ್ಟು ನೀವು ಅವ್ರ ಮನೆಗೆ ಹೋಗಿ ಕೊಡ್ಬೋದು. ಇಲ್ಲ ನಿಮ್ ಮನೆಗೆ ಯಾರೇ ಬಂದ್ರು ಡೈಲಿ ಒಬ್ರಿಗೆ. ಅದನ್ನು ಅಷ್ಟೇ, ನೀವ್ ಯಾವಾಗಾದ್ರೂ ಊರಿಗೆ ಹೋಗಿರ್ತೀರಿ, ಒಂದ್ 8 ದಿನ ಗ್ಯಾಪ್ ಆಗಿರುತ್ತೆ. 8 ದಿನ ಗ್ಯಾಪ್ ಅಂತ ಒಂದು ಡೈರಿ ಅಥವಾ ಕ್ಯಾಲೆಂಡರ್ ಅಲ್ಲಿ ಬರ್ದಿಡಿ. ಯಾರಿಗಾದ್ರೂ ಏನು ಫಂಕ್ಷನ್ಗೆ ಹೋಗಿರ್ತೀರಿ, ಅಲ್ಲಿ ಸಾಕಷ್ಟು ಜನ ಮುತ್ತೈದೆಯರು ಸಿಗ್ತಾರಲ್ಲ, ಅವತ್ತು 8, ನಾವು ಪೀರಿಯಡ್ಸ್ ಆದಾಗ ಒಂದ್ 5 ಹಿಂಗೆಲ್ಲಿ ಮಿಸ್ ಆಗಿರ್ತಾವಲ್ಲ ನಾವು, ಅವೆಲ್ಲಾನು ಅಲ್ಲಿ ಹಣ್ಣುಗಳನ್ನು ಕೊಟ್ಟು ಅಥವಾ ಅವ್ರನ್ನ ನಿಮ್ ಮನೆಗೆ ಕರೆದು ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನ 16 ಹಣ್ಣು ಕೊಡುವಂತದೊಂದು ವ್ರತ ಇದೆ. ಅದೇ ಇವತ್ತು ಫಸ್ಟ್ ಡೇ ರಥಸಪ್ತಮಿ ದಿನ ಇರುತ್ತಲ್ಲ, ಅವತ್ತು ಒಬ್ರಿಗೆ, ಚೆನ್ನಾಗಿ ಕೇಳ್ಕೊಳ್ಳಿ, ಇದು ಒಬ್ರಿಗೆ ಅಂದ್ರೆ ಇವತ್ತು ನನಗೆ ಕೊಟ್ಟಿದ್ದೀರಿ, ನಾಳೆ ನೀವು ನನಗೇನು ಕೊಡ್ಬೋದು. ಇಲ್ಲ ಇನ್ನೊಬ್ರು ಬಂದ್ರು ಅವ್ರಿಗೂ ಕೊಡ್ಬೋದು. ಈಗ ನಾನು ಡೈಲಿ ಒಬ್ರಿಗೆ ಕೊಡ್ತಾ ಇರ್ತೀನಿ, ಅವತ್ತು ಅವ್ರು ಬೇರೆ ಕಡೆ ಹೋಗಿರ್ತಾರೆ, ಇನ್ನೊಬ್ರಿಗೆ ಕೊಡ್ಬೋದು. ಒಟ್ಟು ಯಾರಿಗೆ ಆಗ್ಲಿ ಒಬ್ರಿಗೆ ಕೊಡೋದು. ಇದು 16 ಹಣ್ಣಿನ ವ್ರತ ಅಂತ. ಇದು ಎಲ್ಲ ನಮ್ಮಮ್ಮನೂ ಮಾಡಿದ್ದಾರೆ, ನಮ್ಮ ಅತ್ತೆಯವ್ರು ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ನನಗಂತೂ ತುಂಬಾನೇ ಚೆನ್ನಾಗಿ ಫಲ ಕೊಡಿತು. ಯಾಕಂದ್ರೆ ಸುಮ್ನೆ ಅಂದ್ರೆ ನಾವ್ ಯಾರಿಗೂ ಏನು ಕೊಡಕ್ ಆಗಲ್ಲಲ್ರಿ. ಅದೇ ಒಂದು ರೀಸನ್ ಅಂತ ಇಟ್ಕೊಂಡಾದ್ರೆ ಖಂಡಿತ ಕೊಡ್ತೀವಲ್ಲ. ಯಾಕಂದ್ರೆ ಇದು ಕೊಡ್ಲೇಬೇಕು. ವ್ರತ ಅಂತ ಹೇಳಿದ್ಮೇಲೆ ಅರ್ಧಕ್ ಬಿಡಕ್ ಆಗಲ್ಲ. ಹಾಗಾಗಿ ಯಾವ ಸೀಸನ್ ಆಗಿರುತ್ತೋ ಆ ಹಣ್ಣುಗಳನ್ನ 16 ರೀತಿಯ, ಅದು ಮುಂಚೆ ಹೇಳಿರೋದು ಡೈಲಿ ಒಂದ್ ಕೊಡೋದು ಈಸಿ ಆಗಿತ್ತು. ಎರಡನೇದು ಹಣ್ಣು, ನೀವು ಬಾಳೆಹಣ್ಣಾರ ಕೊಡ್ರಿ, ಸಪೋಟರ ಕೊಡ್ರಿ, ಆಪಲರ ಕೊಡ್ರಿ, ಡೈಲಿ ಒಬ್ರಿಗೆ ಒಂದು ಹಣ್ಣು. ಇದು 16 ಹಣ್ಣಿಂದು ಹಾಗಲ್ಲ, ಒಂದೇ ಐಟಮ್
16 ಹಣ್ಣುಗಳನ್ನ ಕೊಡ್ಬೇಕು. ಉದಾಹರಣೆ ನೀವು ಬಾಳೆಹಣ್ಣು ಕೊಟ್ರ ಅಂತ ಇಟ್ಕೊಳ್ಳಿ. 16 ಬಾಳೆಹಣ್ಣನ್ನ ಚೆನ್ನಾಗಿ ಕ್ಲೀನ್ ಮಾಡಿ, ಯಾಕಂದ್ರೆ ನಾವೆಲ್ಲ ಮಾರ್ಕೆಟ್ ತಂದಿರ್ತೀವಿ, ಡಸ್ಟ್ ಇರುತ್ತೆ, ತುಳಿದಿರ್ತಾರೆ, ತುಳಿದ್ರ ಜಾಗಕ್ಕೆ ಇಟ್ಟಿರ್ತಾರೆ. ಹಾಗಾಗಿ ಅವುಗಳನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಎಲೆ ಅಡಿಕೆ ಫಸ್ಟ್ ಡೇ ₹1 ಆಗ್ಲಿ ದಕ್ಷಿಣೆ ಇಟ್ಟು ನೀವು ಯಾವ್ದಾದ್ರೂ ಮುತ್ತೈದೆಯರಿಗೆ ಮನೆಗೆ ಕರೆದು ಕುಂಕುಮ ಕೊಟ್ಟು ಅವರಿಗೆ 16 ಹಣ್ಣುಗಳನ್ನ ಉಡಿ ತುಂಬಬೇಕು. ಈ ಸಾರಿ ಈಗ ಬಾಳೆಹಣ್ಣು ಕೊಟ್ರ ಅಂತ ಇಟ್ಕೊಳ್ಳಿ, ಈ ನಾಳೆ ಸಮ್ಮರ್ ಬರುತ್ತೆ, ಸ್ಟಾರ್ಟ್ ಯಾವುದು ಮಾವಿನ ಹಣ್ಣು, ಅವಾಗ ಒಂದು 16 ಮಾವಿನ ಹಣ್ಣುಗಳನ್ನ ಇನ್ನೊಬ್ರಿಗೆ ಕೊಡ್ಬೇಕು. ಒಂದೇ ಐಟಮ್ 16 ಹಣ್ಣುಗಳನ್ನ ಕೊಡ್ಬೇಕು. ಹಾಗಾಗಿ ನಿಮ್ಗೆ ಚೆರ್ರಿ ಹಣ್ಣು ಯಾವ ಹಣ್ಣು ಸಿಗ್ತದಲ್ಲ ಆ ಹಣ್ಣುಗಳನ್ನ, ಪಪ್ಪಾಯ ಹಣ್ಣು, ಎಲ್ಲಾ ಹಣ್ಣುಗಳನ್ನ, ಕರ್ಬೂಜ ಹಣ್ಣು ಸಣ್ಣ ಸಣ್ಣ 16 ಕೊಡ್ಬೇಕು. ಈ ಸಲ ಇವ್ರಿಗೆ ಕೊಟ್ರ, ಇನ್ನೊಂದ್ಸಲ ಇನ್ನೊಬ್ರು ಬಂದ್ರ ಅವ್ರಿಗೆ ಕೊಡ್ರಿ, ಇನ್ನೊಬ್ರು ಬೇರೆಯವ್ರು ಬಂದ್ರ ಅವ್ರಿಗೆ ಕೊಡ್ರಿ, ನಿಮ್ಗೆ ಬೇಕಿರೋರಿಗೆ ಕೊಡ್ರಿ. ಈ ರೀತಿ 16 ಕೊಡ್ಬೇಕು, 16 ಸಲ ಕೊಡ್ಬೇಕು. ನೀವು ಪಿರಿಯಡ್ ಆದಾಗ ಕೊಡಾಕಿಲ್ಲ ಅಥವಾ ಮನೇಲಿ ಏನಾದ್ರೂ ಸೂತಕ ಆ ತರ ಇದ್ರೆ ಕೊಡಕ್ ಬರೋದಿಲ್ಲ. ಇದು ಒಂದು ವರ್ಷದ ತನ ನಿಮ್ಗೆ ಟೈಮ್ ಇರುತ್ತೆ. ಯಾವ ಹಣ್ಣು ಸೀಸನ್ ಇರುತ್ತಲ್ಲ ಆ ಹಣ್ಣು 16 ಕೊಡ್ಕೊಂತ ಬರ್ಬೇಕು. 15 ಹಣ್ಣುಗಳನ್ನ 16 ಹಣ್ಣುಗಳನ್ನ ಕೊಡೋದಾದ್ಮೇಲೆ ಲಾಸ್ಟ್ ದಿನ ಇನ್ನ ಮತ್ತೆ ನೆಕ್ಸ್ಟ್ ರಸಪ್ತಮಿ ಬರುತ್ತಲ್ಲ, ಅದು ಅವತ್ತಿನ ದಿನ ಆಗ್ಲಿ ಅದು ಅದಕ್ಕಿಂತ ಮುಂಚೆ ಆಗ್ಲಿ ಉದ್ಯಾಪನಗೊಳಿಸ್ಬೇಕು. ಅವತ್ತಿನ ದಿನ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಇದಕ್ಕೆ. ಸೇಮ್ ಅದೇ ರೀತಿ ಅವ್ರಿಗೆ ಮುತ್ತೈದವರಿಗೆ ಕರೆದು ಅವರಿಗೆ ತಲೆ ಸ್ನಾನ ಮಾಡಿ ಬರ್ರಿ ಅಂತೇಳಿ ಮನೆಗೆ ಕರೆಸಿ ಅವತ್ ನಿಮ್ ಕೈಲದ್ದು ಅಡಿಗೆ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸಿ ಅರಿಶಿನ ಕುಂಕುಮ ಎಲ್ಲ ಕೊಡ್ತಿರಲ್ಲ ಅದನ್ನು ಹಾಗೇನೆ ಇದಕ್ಕೂ ಒಂದ್ ಸೀರೆ ಒಂದ್ ಕುಬ್ಸ ಕೊಡ್ಬೇಕು. ಇದಕ್ಕೆ ಮೇನ್ ತೆಂಗಿನಕಾಯಿ ಕೊಡ್ಬೇಕು. 16 ತೆಂಗಿನಕಾಯಿ ಕೊಡ್ಬೇಕು. ನಿಮ್ಗ ಶಕ್ತಿ ಅನುಸಾರ ಇತ್ತಂದ್ರೆ ಬಂಗಾರದ್ದಾಗ್ಲಿ ಬೆಳ್ಳಿದಾಗ್ಲಿ ಚಿಕ್ಕದೊಂದು ತೆಂಗಿನಕಾಯಿ ಮಾಡಿ ಅದ್ರ ಮೇಲೆ ಇಟ್ಟು ಕೊಡ್ತಾರೆ. ನಾವು ನಮ್ಮಮ್ಮ ಎಲ್ಲ ಮಾಡಿದಾಗ ನಾವು ಬೆಳ್ಳಿದು ಮಾಡಿ ಕೊಟ್ಟಿದ್ವಿ. ನೀವು ಬೆಳ್ಳಿದು ಮಾಡಕ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇದೇ ಬೆಳ್ಳಿದು ಅನ್ಕೊಂಡು ನೀವು ಮನ್ಸಲ್ಲೇ ಅನ್ಕೊಂಡು 16 ತೆಂಗಿನಕಾಯಿನ ಒಂದ್ ತಟ್ಟೆಯಲ್ಲಿಟ್ಟು ಪೂಜೆ ಮಾಡಿ ಆ ತಾಂಬೂಲ ಅವರಿಗೆ ಕೊಡ್ಬೇಕು. ಈಗ ನೀವು ಎಲ್ಲರಿಗೂ ಒಂದು ಹಣ್ಣಿನ ಫಲ ಆಗ್ಲಿ ಅಥವಾ 16 ಹಣ್ಣಿಂದಾಗ್ಲಿ ಬರೇ ಎಲೆ ಅಡಿಕೆ ಆಗ್ಲಿ ಈ ತರ ನೋವುಗಳನ್ನು ಕೊಡುವಾಗ ನೀವು ವಾಯನ ಕೊಡುವಾಗ ಕೊಟ್ಟಿನಮ್ಮ ವಾಯನ ಅನ್ಬೇಕು, ತಗೊಂಡಿನಮ್ಮ ವಾಯನ ಅಂತ ಅವ್ರು ಅನ್ಬೇಕು. ನಾವು ಕೊಡ್ತೀವಲ್ಲ ಕೊಟ್ಟಿನಮ್ಮ ವಾಯನ ಅನ್ಬೇಕು. ಇದರ ಸೆರಗು ಒದಿಸಿ ಅದ್ರ ಮೇಲೆ ಕೊಟ್ಟಿನಮ್ಮ ವಾಯನ ಅನ್ಬೇಕು. ತಗೊಂಡಿನಮ್ಮ ಬಾಗಿನ ಅಂತಾರೆ. ನಾನು ಯಾರಿಗೆ ಕೊಟ್ಟೆ ಬಾಗಿನ ಅಂದ್ರೆ ನಾನು ಗೌರಿ ಅಮ್ಮ ತಗೊಂಡಿದ್ದೀನಿ ಅಂತ ಅವ್ರು ಹೇಳ್ಬೇಕು. ನಾನು ವರವನ್ನ ಕೇಳಿದೆ ಅಂತ ಕೇಳ್ಬೇಕು. ನಾನು ವರವನ್ನ ಕೊಟ್ಟೆ ಅಂತ ಅವ್ರು ಹೇಳ್ಬೇಕು. ಈ ರೀತಿ 3 ಸಾರಿ ಮಾಡ್ಕೋಬೇಕು ಲಾಸ್ಟ್ ದಿನ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಸಾಕ್ಷಾತ್ ಗೌರಿಗೆ ಉಡಿ ತುಂಬಿದಷ್ಟಾಗತ್ತೆ. ಅಂದ್ರೆ ಮನೆಗೆ ಬಂದಿರುವಂತ ಮುತ್ತೈದೆ ಸಾಕ್ಷಾತ್ ಗೌರಿ ಆಗಿರ್ತಾಳೆ. ಇದು ಯಾರ್ಯಾರು ಮಾಡ್ಬೋದು ಅಂದ್ರೆ ಮಕ್ಕಳು ಆಗದೆ ಇರೋರು, ಮದ್ವೆ ಆಗದೆ ಇರೋರು, ಉದ್ಯೋಗ ಸಿಗದೆ ಇರೋರು, ನಿಮ್ಗೆ ಯಾವ್ದು ಕೋರಿಕೆ ಇರುತ್ತಲ್ಲ ಆ ಎಲ್ಲ ಕೋರಿಕೆಗಳನ್ನು ಸಂಕಲ್ಪ ಮಾಡ್ಕೊಂಡು ಮಾಡಿ ನೋಡಿ. ನಿಮಗೆ ಖಂಡಿತ 1 ವರ್ಷದೊಳಗೆ ನಿಮ್ಮ ಆಸೆ, ನಿಮ್ ಕೋರಿಕೆ ಎಲ್ಲ ಇರೋದಿರ್ತಾವ. ಇದೆಲ್ಲ ಅರ್ಥ ಆಗಿರ್ಬೋದು ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಖಂಡಿತ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು 4 ಜನರಿಗೆ ಶೇರ್ ಮಾಡ್ರಿ.